ಇವತ್ತಿನ ರೆಸಿಪಿ ನೆಲ್ಲಿಕಾಯಿಯ ಮುರಬ್ಬ ಅಥವಾ ಜಾಮ್ ಅಂತ. ಮೊದಲು ನೆಲ್ಲಿಕಾಯಿಯ ಗುಣ ಏನು ತಿಳ್ಕೊಳ್ಳೋಣ ನಾವು. ವಿಟಮಿನ್ ಸಿ ಹೇರಳವಾಗಿರುವ ನೆಲ್ಲಿಕಾಯಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು, ಚರ್ಮ ರೋಗ, ತುರಿಕೆ, ಮಲಬದ್ಧತೆ, ಎಸಿಡಿಟಿ ಮತ್ತು ಸಕ್ಕರೆ ಕಾಯಿಲೆ ಮತ್ತು BP ನಿಯಂತ್ರಣಕ್ಕಂತೂ ತುಂಬ ಸಹಕಾರಿ ಇದು. ಹೆಣ್ಮಕ್ಳಿಗೆ ಕೂದಲ ಮೇಲೆ ತುಂಬ ಪ್ರೀತಿ ನೋಡಿ. ಅವರು ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಅಥವಾ ಹಸಿಯಾಗಿ ಅಥವಾ ಈ ರೀತಿ ಮಾಡಿ ತಿನ್ನಬಹುದು. ಈ ರೀತಿ ಹಲ್ವಾ ಜಾಮ್ ಮಾಡಿ ತಿನ್ಬಹುದು ಮಕ್ಕಳಿಗೆ. ಯಾಕಂದರೆ ಹಸಿ ತಿನ್ನುವುದಂದರೆ ಕೆಲವರು ಹಿಂದೇಟು ಹಾಕ್ತಾರೆ. ಹಾಗಿರುವಾಗ ಈ ರೀತಿ ಬೆಲ್ಲ ಹಾಕಿ, ಕಲ್ಲು ಸಕ್ಕರೆ ಹಾಕಿ ಮಾಡಿದ ಈ ನೆಲ್ಲಿಕಾಯಿಯ ರೆಸಿಪಿ ದಯವಿಟ್ಟು ನೀವು ಟ್ರೈ ಮಾಡಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ, ಇಲ್ಲಿ ನಾನು ಅರ್ಧ KGಯಷ್ಟು ಫ್ರೆಶ್ ನೆಲ್ಲಿಕಾಯಿನೂ ತೆಗೆದುಕೊಂಡಿದ್ದೇನೆ. ಈಗ ಮಾರ್ಕೆಟಲ್ಲಿ ಬೇಕಾದಷ್ಟು ನೆಲ್ಲಿಕಾಯಿ ಬರ್ತಾ ಇದೆ. ಅದರಲ್ಲಿ ಒಳ್ಳೆಯದು ನೋಡಿ, ಚೆನ್ನಾಗಿ ತೊಳೆದು ಅದನ್ನು ಬಟ್ಟೆಯಲ್ಲಿ ಒಣಗಿಸಿ ಎಲ್ಲ ನೀರ ಪಸೆ ಹೋಗುವ ಹಾಗೆ ಒಣಗಿಸಿ ನಂತರ ನೋಡಿ ಈ ರೀತಿ ತುರಿತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಕೆಲಸ ಅಂದರೆ ಇದು ತುರಿಯುವುದೊಂದೇ ಕೆಲಸ. ಅರ್ಧ KG ನೆಲ್ಲಿಕಾಯಿಯನ್ನು ತುರಿದು ನಾನು ಇಟ್ಟಿದ್ದೇನೆ ನೋಡಿ. ಅದರ ಬೀಜ ಇದೆ ನೋಡಿ, ಅದರಲ್ಲಿ ಸ್ವಲ್ಪ ಸ್ವಲ್ಪ ನೆಲ್ಲಿಕಾಯಿ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಿ ಇದನ್ನು ಕುಡಿಬಹುದು ನಾವು. ಈಗ ನೋಡಿ, ಇದು ಕಲ್ಸಕ್ಕರೆ, ಸಾಧಾರಣ ಅರ್ಧ KGಯಷ್ಟು ಕಲ್ಸಕ್ಕರೆ ನಾನು ತೆಗೆದುಕೊಂಡಿದ್ದೇನೆ. ಇದನ್ನೊಂದು ದೊಡ್ಡ ಕಪ್ಪಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ತೋರಿಸ್ಲಿಕ್ಕೆ ಅಂತ. ಇದನ್ನು ನಾನೀಗ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ತೇನೆ. ನೋಡಿ ನೋಡಿ, ಚೆನ್ನಾಗಿ ಪುಡಿಯಾಗಿದೆ ಇದೀಗ. ಒಂದು ದೊಡ್ಡ ಕಪ್ಪಲ್ಲಿ ಫುಲ್ ಇದೆ ನೋಡಿ, ಅದರಲ್ಲಿ ಅರ್ಧ KGಯಷ್ಟು ಇದೆ ಇದು. ಕಲ್ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಾಡುವ ಇವತ್ತು. ಪೂರ ಬೆಲ್ಲ ಹಾಕಿ ಮಾಡಿದರೆ ಕಪ್ಪಾಗ್ತದೆ, ಅದಕ್ಕೋಸ್ಕರ ಕಲ್ಸಕ್ಕರೆಯನ್ನು ಸಹ ಹಾಕಿದ್ದೇನೆ. ಈಗ ಒಂದು ನಾನ್ ಸ್ಟಿಕ್ ಪ್ಯಾನಿಗೆ ನಾನು ಒಂದು ಲೇಯರಲ್ಲಿ ಕಲ್ಸಕ್ಕರೆ ಪುಡಿಯನ್ನು ಹಾಕ್ತೇನೆ ನೋಡಿ. ಇದು ಸುಲಭ ರೀತಿ ಮಾಡಲಿಕ್ಕೆ, ಹಾಗಾಗಿ ಹೀಗೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಇದು ನೆಲ್ಲಿಕಾಯಿ ಒಂದು ಲೇಯರಲ್ಲಿ ನಾನೀಗ ಕಲ್ಸಕ್ಕರೆ ಪುಡಿ, ಈಗ ಒಂದು ಲೇಯರಲ್ಲಿ ಈಗ ನೆಲ್ಲಿಕಾಯಿಯನ್ನು, ತುರಿದ ನೆಲ್ಲಿಕಾಯಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ. ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಪುನಃ ಕಲ್ಸಕ್ಕರೆಯ ಪುಡಿ ಹಾಕ್ತಾ ಇದ್ದೇನೆ. ಯಾವುದೇ ನೀರು ಹಾಕುವ ಅಗತ್ಯ ಇಲ್ಲ ಇದಕ್ಕೆ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಲ್ಲ, ಇದೆಲ್ಲ ಹಾಕಿ ಆದಮೇಲೆ ಗ್ಯಾಸ್ ಆನ್ ಮಾಡುವ ನಾವು. ನೋಡಿ, ಪುನಃ ಅದೇ ರೀತಿ ನೆಲ್ಲಿಕಾಯಿದು ತುರಿದ ನೆಲ್ಲಿಕಾಯಿಯನ್ನು ಹಾಕಬೇಕು. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ಆರೋಗ್ಯಕರವಾದ ನೆಲ್ಲಿಯ ರೆಸಿಪಿಯನ್ನು ಶೇರ್ ಮಾಡಿ. ನೋಡಿ, ಇದೇ ರೀತಿ ನಾನು ಪೂರ ಕಲ್ಸಕ್ಕರೆ ಮತ್ತು ಪೂರ ನೆಲ್ಲಿಕಾಯಿಯನ್ನು ತುರಿದದನ್ನು ಹಾಕ್ತಾ ಇದ್ದೇನೆ. ಇದೊಂದು 3-4 ಲೇಯರ್ನಷ್ಟು ಬರ್ತದೆ. ಕಲ್ಸಕ್ಕರೆ ಹಾಕಿ ಮಾಡೋದು ಯಾಕಂದರೆ ಸ್ವಲ್ಪ ಬೆಲ್ಲ ಕಪ್ಪು ಅಂತ ತುಂಬ ಕಪ್ಪು ಕಲರ್ ಬರ್ತದೆ ಬೆಲ್ಲವೇ ಹಾಕಿ ಮಾಡಿದರೆ. ಕಲ್ಸಕ್ಕರೆ ಆರೋಗ್ಯಕ್ಕೆ ಹೇಗೂ ಒಳ್ಳೆಯದು ನೋಡಿ ತುಂಬ, ಹಾಗಾಗಿ ಕಲ್ಸಕ್ಕರೆಯ ಜೊತೆ ಬೆಲ್ಲ ಹಾಕಿ ಮಾಡಿದ್ದಿದ್ದು. ಆಯಿತು ನೋಡಿ, ಈಗ ಸಣ್ಣ ತುಂಡು 2 ಚಕ್ಕೆಯನ್ನು ಹಾಕ್ತಾ ಇದ್ದೇನೆ. 2 ಸಣ್ಣ ತುಂಡು ಸಾಕು. ಮತ್ತೊಂದು 4 ಲವಂಗ, ಒಂದೊಂದು ಲವಂಗವನ್ನು ಅಲ್ಲಲ್ಲಿ ಹಾಕ್ತಾ ಇದ್ದೇನೆ, ಒಟ್ಟಿಗೆ ಹಾಕ್ತಾ ಇಲ್ಲ ನಾನು ನೋಡಿ. ಅದೇ ರೀತಿ ಒಂದು 4 ಕರಿಮೆಣಸು, 4-5 ಕರಿಮೆಣಸನ್ನು ಹಾಕಿ ಮುಚ್ಚಿ ಈಗ ನೋಡಿ ಗ್ಯಾಸ್ ಆನ್ ಮಾಡಿದ್ದೇನೆ. ಮೆಲ್ಲ ಉರಿಯಲ್ಲಿ ಇದನ್ನು ನಾನೊಂದು 4-5 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಅಷ್ಟೇ ಸಾಕಾಗ್ತದೆ ಇದು. ನೋಡಿ, ಒಳ್ಳೆ ನೀರಾಗಿದೆ ನೋಡಿ. ಇದು ಕಲ್ಸಕ್ಕರೆ ಪುಡಿ ಹಾಕಿದ್ದು ಕರಗಿದೆ ಚೆನ್ನಾಗಿ, ಇದೇ ನೀರು ಬಿಡ್ತಾ ಉಂಟು ನೋಡಿ. ಈಗ ನಾವು ಮುಚ್ಚಳ ತೆಗೆದು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಇದನ್ನು. 4-5 ನಿಮಿಷದಲ್ಲೇ ಇದೀಗ ಸಾಧಾರಣ ಬೆಂದಿದೆ. ಇವಾಗ ಒಂದು 300 ಗ್ರಾಮ್ನಷ್ಟು ಅಥವಾ 400 ಗ್ರಾಮ್ ಸಹ ಹಾಕ್ಬೋದು ಬೆಲ್ಲದ ಹುಡಿಯನ್ನು ತೆಗೆದುಕೊಂಡಿದ್ದೇನೆ ನಾನು. ಗಟ್ಟಿ ಬೆಲ್ಲ ಆದರೆ ಅದರಲ್ಲಿ ಸಣ್ಣ ಕಸ ಕಡ್ಡಿಗಳಿದ್ದರೆ ಮತ್ತು ತಿನ್ನುವಾಗ ಅದು ರಗಳೆ ಅನ್ನಿಸ್ತದೆ, ಅದಕ್ಕೋಸ್ಕರ ನಾನು ಬೆಲ್ಲದ ಹುಡಿ ತೆಗೆದುಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ನಾವು. ನೋಡಿ, ನೀರಾಗ್ತಾ ಬಂತು ನೋಡಿ. ಇದು ತುಂಬ ನೀರು ಸಹ ಆಗೋದಿಲ್ಲ, ನಾವು ನೀರೇನು ಹಾಕೋದಿಲ್ಲ ನೋಡಿ. ಹಾಗಾಗಿ ಇದು ನೋಡಿ ಕುದೀತಾ ಇರುವಾಗ ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೇನೆ. ಒಂದು 1/4 ಚಮಚದಷ್ಟು ಉಪ್ಪಿನ ಹುಡಿ ಹಾಕಿದ್ದೇನೆ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡ್ತದೆ ಅದು ಸಹ. ಚೆನ್ನಾಗಿ ಮಿಕ್ಸ್ ಮಾಡುವ ಒಮ್ಮೆ. ಇನ್ನು ಇದಕ್ಕೆ 1 ಚಮಚದಷ್ಟು ಬಡಸೊಪ್ಪಿನ ಹುಡಿ ಮತ್ತು 1 ಚಮಚದಷ್ಟು ಒಣಶುಂಠಿಯ ಹುಡಿಯನ್ನು ನಾನು ಹಾಕ್ತಾ ಇದ್ದೇನೆ. ಒಣಶುಂಠಿ ಪುಡಿ ಇಲ್ಲ ಅಂದರೆ
ನೆಲ್ಲಿಕಾಯಿಯನ್ನು ನೀವು ಗ್ರೇಟ್ ಮಾಡ್ತೀರಿ ನೋಡಿ, ತುರಿತೀರಲ್ಲ, ಆವಾಗ ಹಸಿ ಶುಂಠಿಯನ್ನು ತುರಿದು ಅದರೊಟ್ಟಿಗೆ ಬೇಯಿಸ್ಬೋದು. ಹಾಗೆ ಸಹ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ ಕುದೀತಾ ಇದೆ. ಇದು ನಮಗೆ ಒಂದೆಳೆ ಪಾಕ ಬರೋದು ಬೇಡ. ಒಂದೆಳೆ ಪಾಕ ಬಂದರೆ ತಿನ್ನುವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತದೆ. ನಾವು ಮಾಡಿಟ್ಟ ಮೇಲೆ ತಣ್ಣಗಾದ ಮೇಲೆ ಅದು ಗಟ್ಟಿ ಆಗ್ತದೆ. ಹಾಗಾಗಿ ಒಂದೆಳೆ ಪಾಕ ಮಾಡೋದು ಬೇಡ. ಜೇನುತುಪ್ಪ ಕೈಯಲ್ಲಿ ಹಿಡಿಯುವಾಗ ಹೇಗೆ ಸ್ವಲ್ಪ ಅಂಟಂಟು ಇರ್ತದೆ ನೋಡಿ, ಅದೇ ರೀತಿ ಪಾಕ ಆದರೆ ಸಾಕಾಗ್ತದೆ. ನೋಡಿ ಇದು ನೋಡಿ, ನಾನು ಅದನ್ನು ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ಕುದಿಸಿದೆ. ಅದು ನೀರನ್ನಿನ್ನು ಕುಡಿಬಹುದು ನಾವು. ನೋಡಿ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಆದರೆ ಇನ್ನೂ ಅದು ಸ್ವಲ್ಪ ಕೈಗೆ ನಮಗೆ ಮುಟ್ಟುವಾಗ ನೀರಾಗಿಯೇ ಇದೆ. ಅದರಲ್ಲಿ ಬೆಲ್ಲ ಕರಗಿದ್ದು. ಮಾಡಿದ್ದು ಸರಿಯಾದರೆ ನಾವು ವರ್ಷಗಟ್ಟಲೆ ಇದನ್ನು ನಾವು ಹೊರಗೇ ಇಟ್ಟು ತಿನ್ನಬಹುದು. ಯಾಕಂದರೆ ಇಲ್ಲಾಂದರೆ ಅದು ಬೆಂದಿರುವುದಿಲ್ಲ ಸರಿಯಾಗಿ. ಸ್ವಲ್ಪ ನೀರಿನ ಥರನೇ ಇದ್ದರೆ ಬೇಗ ಹಾಳಾಗ್ತದೆ. ಇದರ ನೋಡಿ, ಈಗ ನಾನು ಒಂದು 2 ಚಮಚದಷ್ಟು ಮೆಲನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ಇದೆ ನೋಡಿ, ಅದನ್ನು ಹಾಕಿದ್ದೇನೆ. ಇದಕ್ಕೆ ಯಾವುದೇ ತುಪ್ಪ ಹಾಕುವ ಎಲ್ಲ ಅಗತ್ಯವೇ ಇಲ್ಲ. ನೋಡಿ ಈಗ ಆಗ್ತಾ ಬಂತು. ಸ್ವಲ್ಪ ಇದನ್ನು ನಾವು ಬೆರಳಲ್ಲಿ ಮುಟ್ಟಿ ನೋಡುವ. ಜೇನುತುಪ್ಪದ ಆ ರೀತಿ ಇದ್ದರೆ ಆವಾಗ ಆಗಿದೆ ಎಂದು ಅರ್ಥ. ನೋಡಿ ಈ ರೀತಿ ಮುಟ್ಟುವಾಗ ಗೊತ್ತಾಗ್ತದೆ ನಮಗೆ. ಒಂದೆಳೆ ಪಾಕದ ಥರ ಬರುವುದಿಲ್ಲ, ಅದು ಸ್ವಲ್ಪ ಅಂಟು ಥರ ಬರ್ತದೆ ಅಷ್ಟೇ. ಅಷ್ಟಾಗುವಾಗ ನಾವು ಗ್ಯಾಸ್ ಆಫ್ ಮಾಡಿದ್ರಾಯಿತು. ವಿಟಮಿನ್ ಸಿ ತುಂಬ ಇರೋದ್ರಿಂದ ಇದರಲ್ಲಿ ಮಕ್ಕಳಿಂದ ಹಿಡಿದು ಎಲ್ರಿಗೂ ತುಂಬ ಒಳ್ಳೆಯದಿದು. ಕೆಲವರಿಗೆ ಶೀತ ಗುಣ ಇರುವವರಿಗೆ, ಸ್ವಲ್ಪ ಅಸ್ತಮ ಇರುವವರಿಗೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಇದನ್ನು. ಬಾಕಿ ಎಲ್ರಿಗೂ ತುಂಬ ಒಳ್ಳೆಯದೇ ಇದು ಆರೋಗ್ಯಕ್ಕೆ. ನೀವು ಮಾಡಿ. ತಣ್ಣಗಾದ ಮೇಲೆ ಚೆನ್ನಾಗಿ ತೊಳೆದು ಒಣಗಿಸಿದ ಗಾಜಿನ ಜಾರಲ್ಲಿ ಹಾಕಿಟ್ರೆ ತುಂಬ ಸಮಯ ಬರ್ತದೆ. ಈಗ ನೋಡಿ, ನಾನು 1 ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಗಾಜಿನ ಬಾಟ್ಲಲ್ಲಿ ಹಾಕಿ ಇಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೂ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.